everyone fine. ಮೈಸೂರಲ್ಲಿ ಕಳೆಗಟ್ಟಿದ ದಸರಾ ಮಹೋತ್ಸವ ಕೆಲವೇ ಕ್ಷಣಗಳಲ್ಲಿ ನಾಡ ಹಬ್ಬ ಉದ್ಘಾಟನೆ ಕಾರ್ಯ ನಡೆಯಲಿದೆ. ಸಾಹಿತಿ ಡಾಕ್ಟರ್ ಹಂಪ ನಾಗರಾಜರಿಂದ ಈ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಐತಿಹಾಸಿಕ ಹಿನ್ನೆಲೆ, ಸಾಂಸ್ಕೃತಿಕ ಕಾರ್ಯಕ್ರಮ, ನಾಡ ಹಬ್ಬ ಮೈಸೂರು ದಸರಾಗೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರೋದು. ನಾಡ ಹಬ್ಬ ಉದ್ಘಾಟನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಾಗತ್ತೆ. ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರಿಂದ ಉದ್ಘಾಟನೆಯನ್ನ ಮಾಡಲಾಗತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಸಮಾರಂಭವನ್ನ ನಡೆಸಲಾಗತ್ತೆ. ಬೆಳಗ್ಗೆ 9:15ರಿಂದ 9:40 ಒಳಗಿನ ಶುಭ ವೃಶ್ಚಿಕ ಲಗ್ನದಲ್ಲಿ ಚಾಲನೆಯನ್ನ ನೀಡಲಾಗತ್ತೆ. ಸಿಎಂ ಸಿದ್ದರಾಮಯ್ಯರಿಂದ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗತ್ತೆ. ಪುಷ್ಪಾರ್ಚನೆಯ ಮೂಲಕ 10 ದಿನಗಳ ಕಾಲ ದಸರಾಗೆ ಮೆರುಗು ಬರುತ್ತೆ. ದಸರಾಗೆ ಚಾಲನೆಯನ್ನ ಈ ಮುಖಾಂತರವಾಗಿ ನೀಡಲಾಗತ್ತೆ. ಪ್ರತಿಯೊಬ್ಬರೂ ಕಾಯುವಂತ ಮತ್ತು ದೇಶ ವಿದೇಶಗಳಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತ ನಮ್ಮ ನಾಡ ಹಬ್ಬ ಮೈಸೂರು ದಸರಾಗೆ ಸಕಲ ಸಿದ್ಧತೆಗಳಾಗಿರುವುದನ್ನ ನೀವು ಗಮನಿಸ್ತಾ ಇದ್ದೀರಾ. ಅದ್ದೂರಿಯಾದಂಥ ಚಾಲನೆಯನ್ನ ಇವತ್ತು ನೀಡಲಾಗುತ್ತೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾಗೆ ಕ್ಷಣಗಣನೆ ಪ್ರಾರಂಭ ಆಗಿರೋದು. ಇವತ್ತು ನಾಡದೇವತೆ ಚಾಮುಂಡೇಶ್ವರಿ ದೇವಿ ಸನ್ನಿಧಿಯಲ್ಲಿ 2024ರ ದಸರಾ ಮಹೋತ್ಸವಕ್ಕೆ ಚಾಲನೆ ದೊರಕುತ್ತೆ. ಈ ಸಂಬಂಧ ಸಾಂಸ್ಕೃತಿಕ ನಗರಿಯಲ್ಲಿ ಸಡಗರ, ಸಂಭ್ರಮ ಎಲ್ಲವೂ ಕೂಡ ಏರ್ಪಟ್ಟಿದೆ. ಇವತ್ತಿನಿಂದ 9 ದಿನಗಳ ಕಾಲ ಮೈಸೂರು ನಗರ ಜಗಮಗಿಸ್ತಾ ಇರುತ್ತೆ. ದೀಪಾಲಂಕಾರ, ಎಲ್ಲಿ ನೋಡಿದ್ರೂ ದೀಪಗಳಿರುತ್ತೆ. ಮೈಸೂರಿನ ಬೀದಿ ಬೀದಿಯೂ ಕೂಡ ಒಂದೊಂದು ಐತಿಹಾಸಿಕ ಕಥೆಗಳನ್ನು ಹೇಳುತ್ತೆ. ಮೈಸೂರಿನ ಬೀದಿ ಬೀದಿಗಳು ಕೂಡ ರಾಜ ವೈಭೋಗವನ್ನು ಕಣ್ತುಂಬಿಕೊಳ್ಳುವಂತೆ ಇರುತ್ತೆ. ಸೊ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ಸಾಹಿತಿ ಹಂಪ ನಾಗರಾಜಯ್ಯ ಚಾಮುಂಡಿ ಸನ್ನಿಧಾನದಲ್ಲಿ ದಸರಾ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಈಗಾಗಲೇ ತಾಯಿ ಚಾಮುಂಡಿ ಉತ್ಸವ ಮೂರ್ತಿ ಶುದ್ಧೀಕರಣವನ್ನು ಮಾಡಲಾಗಿದೆ. ಕೆಂಪು ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ. ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಭಿಷೇಕವನ್ನು ಮಾಡಿದ ಬಳಿಕ ವಿಶೇಷ ಅಲಂಕಾರವನ್ನು ಮಾಡಿ ಪೂಜಾ ಕಾರ್ಯಗಳನ್ನು ಮಾಡಲಾಗತ್ತೆ. ಈ ಮೂಲಕ ಚಾಮುಂಡಿ ತಾಯಿಯ ಸನ್ನಿಧಿಯಲ್ಲಿ ದಸರಾದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ ಆಗತ್ತೆ. ನೋಡಿ, ಎರಡೆರಡು ರೀತಿಯಾದಂಥ ಕಾರ್ಯಗಳನ್ನು ನಾವು ಯಾವಾಗಲೂ ಕೂಡ ದಸರಾ ಹಬ್ಬದಲ್ಲಿ ನೋಡ್ತೀವಿ. ಒಂದು ಧಾರ್ಮಿಕ ಕಾರ್ಯಗಳು, ಇನ್ನೊಂದು ಸರ್ಕಾರದಿಂದ ಆಗುವಂಥ ಕಾರ್ಯಕ್ರಮಗಳು. ಎರಡೂ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಾವು ನೋಡ್ತೀವಿ. ಈಗಾಗಲೇ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ದಸರಾ ಮಹೋತ್ಸವದ ಸಂಭ್ರಮ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಪ್ರತಿ ವರ್ಷವೂ ಕೂಡ ನೋಡಿರ್ತೀರ. ಆದರೆ ವರ್ಷದಿಂದ ವರ್ಷಕ್ಕೆ ಅದನ್ನು ನೋಡೋದು ಇನ್ನೂ ಒಂಥರ ಕುತೂಹಲ. ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಕೆಂಪು ಬಣ್ಣದ ಸೀರೆ, ಈಗಾಗಲೇ ಅಭಿಷೇಕ ಎಲ್ಲವೂ ಕೂಡ ಆಗಿದೆ, ಅಲಂಕಾರವನ್ನು ಮಾಡಲಾಗಿದೆ. ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗತ್ತೆ. ಇವತ್ತಿನಿಂದ 9 ದಿನಗಳು ನವರಾತ್ರಿ ಅಂತ ನಾವು ಏನು ಕರಿತೀವೋ, ಈ ನವರಾತ್ರಿ ನವ ವೈಭವಗಳನ್ನು ಕಣ್ತುಂಬಿಕೊಳ್ಳೋದೆ ಒಂದು ಖುಷಿ. ಸೊ ಇವತ್ತಿನಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 9:15ರಿಂದ 9:45 ಸಲ್ಲುವಂಥ ಶುಭ ಲಗ್ನದಲ್ಲಿ ಈ ಒಂದು ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗತ್ತೆ. ಬೆಳ್ಳಿ ರಥದಲ್ಲಿ ವಿರಾಜಮಾನಳಾಗುವಂಥ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗತ್ತೆ. ಇನ್ನು ಅಧಿಕೃತವಾಗಿ ದಸರಾಗೆ ಚಾಲನೆ ಸಿಗೋದೇ ಆಗ, ಯಾವಾಗ ಈ ಪುಷ್ಪಾರ್ಚನೆಯನ್ನು ಮಾಡ್ತಿರೋ ಆಗ. ಅದಾದ ನಂತರ ಚಲನಚಿತ್ರೋತ್ಸವ, ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ, ದಸರಾ ಕುಸ್ತಿ, ದಸರಾ ಸಿಎಂ ಕಪ್ಪು, ಪುಸ್ತಕ ಮೇಳ, ವಸ್ತು ಪ್ರದರ್ಶನ, ಈ ಎಲ್ಲ ಕಾರ್ಯಗಳು ಕೂಡ ನಡೆಯುತ್ತೆ.